ಬಂಗಾರಪೇಟೆಯಲ್ಲಿ ದಲಿತ ಮುಖಂಡ ಸೂಲಿಗುಂಟೆ ಆನಂದ್ರವರ ಬ್ಯಾನರ್ನನ್ನ ಕಿಡಿಗೇಡಿಗಳು ಹರಿದು ಹಾಕಿರುವಂತಹ ಘಟನೆ ಕುವೆಂಪು ವೃತ್ತದಲ್ಲಿ ನಡೆದಿದೆ. ನಿನ್ನೆ ದಲಿತ ಸಮಾಜ ಸೈನ್ಯ ರಾಜ್ಯ ಅಧ್ಯಕ್ಷರಾದಂಥ ಸೂಲಿಗುಂಟೆ ಆನಂದ್ರವರ ಹುಟ್ಟುಹಬ್ಬ ಪ್ರಯುಕ್ತ ಕುವೆಂಪು ವೃತ್ತದಲ್ಲಿ ಅವರ ಬ್ಯಾನರ್ ಅನ್ನ ಅಳವಡಿಸಲಾಗಿತ್ತು. ಆದರೆ ಕೆಲವು ಕಿಡಿಗೇಡಿಗಳು ಅವರ ಬ್ಯಾನರ್ ಅನ್ನ ಹರಿದು ಹಾಕಿದ್ದಾರೆ. ಘಟನೆಯ ದೃಶ್ಯಾವಳಿ ಸ್ಥಳೀಯ ಸಿಸಿಟಿವಿಯಲ್ಲಿ ಸೆರೆಯಾಗಿದ್ದು, ಸ್ಥಳಕ್ಕೆ ಬಂಗಾರಪೇಟೆ ಸರ್ಕಲ್ ಇನ್ಸ್ಪೆಕ್ಟರ್ ನಂಜಪ್ಪ ಹಾಗೂ ಎಎಸ್ಐ ರಾಜಣ್ಣ, ನಾಗೇಶ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಈ ಹಿಂದೆ 2014ರಲ್ಲೂ ಕೂಡ ಇದೇ ರೀತಿಯಾದಂತಹ ಘಟನೆ ನಡೆದಿತ್ತು. ಈ ಬಾರಿಯೂ ಸಹ ಕಿಡಿಗೇಡಿಗಳು ಬ್ಯಾನರ್ ಹರಿದಿದ್ದು, ಧೈರ್ಯವಿದ್ದವರು ನನ್ನ ಮುಂದೆ ಬಂದು ಮಾತನಾಡಲಿ ಎಂದು ಕರ್ನಾಟಕ ದಲಿತ ಸಮಾಜ ಸೈನ್ಯ ರಾಜ್ಯಾಧ್ಯಕ್ಷ ಸೂಲಿಗುಂಟೆ ಆನಂದ್ ಸವಾಲ್ ಹಾಕಿದ್ದಾರೆ. ಬಂಗಾರಪೇಟೆಯಲ್ಲಿ ಇರ್ತಕ್ಕಂಥ 70,000 ಜನ ದಲಿತ ಜನಾಂಗ ಇದನ್ನು ನೋಡಬೇಕಾಗಿದೆ. ಇವತ್ತಿನ ದಿನ ಬಂಗಾರಪೇಟೆಯಲ್ಲಿ ಇರ್ತಕ್ಕಂಥ ಮೀಸಲು ಕ್ಷೇತ್ರ ಇದು. ದಲಿತರು 70,000 ಜನ ಇದ್ದೀವಿ. ಒಬ್ಬ ದಲಿತ ಸಂಘದ ನಾಯಕನ ಹುಟ್ಟುಹಬ್ಬದ ಪ್ರಯುಕ್ತ ಆ ಸಂಘಟನೆಯ ಮುಖಂಡರುಗಳು ನಿನ್ನೆ ಬ್ಯಾನರ್ ಹಾಕಿರ್ತಕ್ಕಂಥದ್ದು. ಆ ಬ್ಯಾನರನ್ನು ಕೆಲವು ಕಿಡಿಗೇಡಿಗಳು ನಿನ್ನೆ ರಾತ್ರಿ ಸುಮಾರು 12 ಗಂಟೆಗೆ ವೈಟ್ ಶರ್ಟ್ ಹಾಕೊಂಡ್ಬಂದು ಹೋಂಡಾ ಆಕ್ಟಿವಾದಲ್ಲಿ ನಿಲ್ಲಿಸಿ ನೋಡಿ, ಒಬ್ಬ ದಲಿತ ಸಂಘದ ನಾಯಕನ ಬ್ಯಾನರನ್ನು ಹರಿದಿರ್ತಕ್ಕಂಥದ್ದು. ಅದು ಬಂಗಾರಪೇಟೆ ತಾಲೂಕಲ್ಲಿ 70,000 ಜನ ದಲಿತರಿದ್ದೀವಿ. ಅದು ಕುವೆಂಪು ಸರ್ಕಲ್ನಲ್ಲಿ ಕೆಲವು ಜಾತಿವಾದಿಗಳು, ಮನೋವಾದಿಗಳು ಯಾವೊಬ್ಬ ದಲಿತ ಸಂಘಟನೆಯ ನಾಯಕ ಬೆಳೀಬಾರ್ದು ಅನ್ನೋ ಒಂದು ಉದ್ದೇಶವನ್ನು ಇಟ್ಟುಕೊಂಡು, ಅದು ಯಾರು ಮಾಡಿದಾರಂತಲೂ ನನಗೆ ಗೊತ್ತಿದೆ, ಯಾರು ಮಾಡಿಸಿದಾರಂತಲೂ ನನಗೆ ಗೊತ್ತಿದೆ. 2014ರಲ್ಲಿ ಇದೇ ಜಾಗದಲ್ಲಿ ಇದೇ ನನ್ನ ಬ್ಯಾನರನ್ನು ಕಾರ್ಯಕರ್ತರು ಹಾಕಿದರೆ ಆವಾಗಲೂ ಸಹ ಹರಿದಿದ್ರು. ಅವ್ರು ಯಾರು ಹರಿದಿದ್ದೋದು, ಯಾರು ಹರಿಸಿರೋದಂತೂ ನನಗೆ ಗೊತ್ತಿದೆ. ಬಂಗಾರಪೇಟೆಯಲ್ಲಿ ಕೂತ್ಕೊಂಡು ನೀವು ಯಾವ್ಯಾವ ಜಾಗದಲ್ಲಿ ಯಾವ್ಯಾವ ಶೆಡ್ಡಲ್ಲಿ ಏನು ಮಾಡ್ತೀರಾ, ಯಾವ ಅಂಗಡಿಗಳಿಗೆ ಬೆಂಕಿಗಳಿಡ್ಸಿದ್ದೀರಾ, ಯಾವ್ಯಾವ ಮನೆಗೆ ನೀವು